ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀಸ್ ವ್ಲಾಗ್. ಸೊ ಇವತ್ತು ಮಳೆ ಜೊತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಸೊ ನಾವು ನೇಟಿವ್ಗೆ ಬಂದ್ವಿ, ಅಂದರೆ ಸೂಲಿಬೆಲೆಗೆ ಬಂದ್ವಿ. ಸೊ ಇಲ್ಲಿ ಮೊಹರಂ ಜಾತ್ರೆಗೆ ಅಂತ ಬಂದಿದ್ದೀವಿ. ಬನ್ನಿ ಅದರ ಡೇಸ್ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ಏನು ಹಿಡ್ಕೊ ಅಷ್ಟೇ. ವೆಲ್ಕಮ್ ಟು ಮೊಹರಂ ಜಾತ್ರೆ. ಅಪ್ಪ ಸೊಳ್ಳೆ ನೋಡು, ಮಳೆ ಬಿದ್ದಿದೆ ಸರಿಯಾಗಿ. ಸೊ ಮಳೆ ಚೆನ್ನಾಗಿ ಬಿದ್ದಿರೋದ್ರಿಂದ ಸೊಳ್ಳೆಗಳೆಲ್ಲ ಎದ್ಬಿಟ್ಟೈತೆ. ಎಲ್ಲ ಲೈಟ್ ಅರೇಂಜ್ಮೆಂಟ್ಸ್. ರೋಹಿತ್ ಅವ್ರು ಕೂಡ ಬಂದಿದ್ದಾರೆ. ಲಾಸ್ಟ್ ಇಯರ್ ಇವ್ರು ಬಂದಿರಲಿಲ್ಲ, ಈ ಸರಿ ಬಂದಿದ್ದಾರೆ. ರಜಾ ಇರುತ್ತಲ್ವಾ, ಅದಕ್ಕೆ ಬಂದಿದ್ದಾರೆ. ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಒಟ್ಟಿಗೆ. ಈ ಸಲ ರೂಪದೊಡಮ್ಮವರೆಲ್ಲ ಮಿಸ್ಸಿಂಗು ಅಲ್ವಾ, ಹೋದ್ಸಲ ಅವರೆಲ್ಲ ಬಂದಿದ್ರಲ್ವಾ. ನೋಡಿ ಕ್ಯಾಮ್ರಾ ಹತ್ರ ಬರೋಕ್ಕೆ ಭಯ. ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ನಾವು ರೋಹಿತ್, ಯೋಗಿತಾ ಎಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ಚಂದು ಅವ್ರಿಗೆ ರಜಾ ಇಲ್ಲ. ಸೊ ಅದಕ್ಕೋಸ್ಕರನೇ ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಬಂದಿತ್ತು. ಅಮ್ಮ ಟೀ ಮತ್ತು ಪಕೋಡ ಮಾಡಿದರು. ತಿಂದ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಕಸಿನ್ಸ್ಗೆಲ್ಲ ವೆಯ್ಟ್ ಮಾಡಿ ಸೊ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಸೊ ನಮ್ಮೂರ ಮೊಹರಂ ಜಾತ್ರೆಗೆ ವೆಲ್ಕಮ್. ಇದು ಡೇ 1 ಆಗಿರುತ್ತೆ. ಸೊ ಇವತ್ತು ಸಕ್ಕರೆ ಮತ್ತು ಕಡಲೆ ಪಪ್ಪು, ಸೊ ಇದನ್ನು ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ನಮಗೆ. ಸೊ ಇದನ್ನೆಲ್ಲ ನಾವು ಅರ್ಕೆ ಮಾಡ್ಕೊಂಡಿರ್ತೀವಿ. ನಮ್ಮೂರಲ್ಲಿ ಮುಸ್ಲಿಮ್ಸ್ ಆಗಲಿ ಹಿಂದೂ ಆಗಲಿ ಎಲ್ಲರೂ ಈ ಹಬ್ಬಕ್ಕೆ ಒಂದಾಗ್ತಾರೆ. ಲೈಕ್ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು. ಇದೆ ನೋಡಿ ಆ ಜಾಗ. ಸಕ್ಕರೆ ಪಾತಿ ಮಾಡ್ತಿರೋದು, ಸಕ್ಕರೆ ಕಡಲೆ ಪಪ್ಪು ತಂದಿರ್ತೀವಿ. ಇಲ್ಲಿ ಬಾಬನ ಹತ್ರ ಇಟ್ಬಿಟ್ಟು ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಮತ್ತು ಆಶೀರ್ವಾದ ಎಲ್ಲ ಮಾಡ್ತಾರೆ. ನವಿಲುಗರಿ ಒಳಗಡೆ ಎಲ್ಲ ಆಶೀರ್ವಾದ ಎಲ್ಲ ಮಾಡ್ತಾರೆ. ಕರೆಂಟ್ ಬೇರೆ ಈಗ ತಾನೇ ಹೋಗಿದೆ. ನಮ್ದೆಲ್ಲ ಆಯಿತು. ಬತ್ತಿ ಎಲ್ಲ ಕೂತವ್ರೆ. ನಾವು ವರ್ಷನೂ ಮಾಡ್ತೀವಿ, ಅರ್ಕೆ ಕಟ್ಕೊಂಡಿರ್ತೀವಿ ಇಲ್ಲಿ. ಸೊ ಹಾಗಾಗಿ ವರ್ಷನೂ ಮಾಡ್ತೀವಿ ಈ ಥರ. ಅಲ್ಲ ಅವಳಿಗೆ ಏನ್ ಬೇಕು ಹೇಳು. ಏನ್ ಬೇಕು ದೀಕ್ಷಾ? ಬೋಟಿ ಬೇಕಾ? ಬೋಟಿ ಬೇಕಾ? ಬೋಟಿ ಬೇಕಾ? ಬೋಟಿ ನಾಚಿಕೆ ಚಿಕ್ಕಿ ಈಗ ಜಾಯ್ನ್ ಆಗಿದ್ದಾಳೆ. ಎಲ್ಲ ಕರೆಂಟ್ ಹೋಗ್ಬಿಟ್ಟು ಕರೆಂಟ್ ಬಂತು. ಏನ್ ಬೇಕು ತಗೊಂಡ್ ತಿನ್ನೋಗೆ? ಸನಿ ಮುಂದಕ್ಕೆ ಅಂಗಡಿಗಳಿಲ್ಲ ನೋಡಿ ಅಷ್ಟೇ. ಏನು ಬೆಲೆ ಗಿಲೆ ಏನು ಇಲ್ಲ. ಡಸ್ಟ್ಬಿನ್ ಹಾಕ್ಬಿಡ ಅಷ್ಟೇ. ಗಂಡ ಇಷ್ಟ ಆಗ್ಲಾರೆ ಡಸ್ಟ್ಬಿನ್ ಹಾಕ್ಬಿಡದಾ? ಹೇಳು ಗಂಡಕ್ಕ ಊಟಕ್ಕೆ ಒಂದೇನಾ ಅಂತೇಳಿ. ನೋಡಿ ಕಮ್ಮದ ಹತ್ರ ಬಂದ್ಮೇಲೆ ಅವ್ರಿಗೆ ಮೈ ತುಂಬುತ್ತೆ. ಆಮೇಲೆ ಈ ಬಾವಿ ಒಳಗಡೆ ಇಳಿದ್ಬಿಟ್ಟು ಅಷ್ಟಗಳು ತೋರಿಸೋದು. ಜನನೇ ಇಲ್ಲ ಇನ್ನು. ಆಮೇಲೆ ಜನ ಬರ್ತಾರೆ, ನಾವು ಬೇಗ ಬಂದ್ಬಿಡಿದೀವಿ. ಸೆಕೆಂಡ್ ರೌಂಡ್. ಮಗು ಏನು ತಿಂದಿಲ್ಲ. ಗೋಬಿ ಮಾತ್ರ ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ ಗೋಬಿ. ಅಲ್ಲಿ ಚೆನ್ನಾಗಿರ್ಲಿಲ್ಲ. ನಮ್ಮ ಸಹನ ದೊಡ್ಡ ಜಾಸ್ತಿ ಆದ್ರಲ್ವಾ, ಎಲ್ಲ ಬರ್ತಾವ್ರು ನೋಡು. ಈಗ ಮಳೆ ಎಲ್ಲ ಸ್ಟಾಪ್ ಆಯ್ತಲ್ವಾ, ಜನ ಜಾಸ್ತಿ ಈಗ.
ನೋಡಿದ್ರಲ್ಲ, ಅದು ಆ ಥರ ಒಂದಷ್ಟು ಸಂಪ್ರದಾಯಗಳಿರುತ್ತೆ. ನಮ್ಮ ಕಡೆ ಕರ್ಗ ಹೇಗೆ ಮಾಡ್ತಾರೋ ಇಲ್ಲಿ ಆ ಥರ ಮಾಡ್ತಾರೆ. ಸೊ ಆ ದೇವ್ರನ್ನ ಎತ್ಕೊಂಡಿರೋರು ಇದ್ರೊಳಗಡೆ ಬರ್ತಾರೆ. ಎಷ್ಟು ಜನ ಇದ್ದರು ಅಂದರೆ ನೀವೇ ನೋಡ್ತಿರ್ಬೋದು, ಇಷ್ಟು ಜನ ಇದೆ. ನಾನು ಅಲ್ಲಿ ಇರಲಿಲ್ಲ, ಬಟ್ ಬೇರೆ ಯಾರೋ ವೀಡಿಯೋ ಹಾಕಿರೋದ್ರಿಂದ ನಾನು ಅದನ್ನು ಸೇವ್ ಮಾಡಿಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ತುಂಬ್ಕೊಂಡಿರ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಅದನ್ನು ನೋಡಿದ್ದೀನಿ, ಬಟ್ ಈಗ ಅವ್ರ ತಂದೆಯವರು ತೀರ್ಕೊಂಡ್ಮೇಲೆ ಈ ಥರ ಯಾವುದೇ ಕಾರಣಕ್ಕೂ ನಾವು ಹಸ್ತಗಳನ್ನ ನೋಡಿಲ್ಲ. ಸೊ ನೋಡಬೇಕು ಈ ಸಲ ಅದು ಆಗುತ್ತೋ ಏನೋ ಅಂತ. ಸೊ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದೀನಿ. ಆ್ಯಂಡ್ ನಾನು ಚಿಕ್ಕಪ್ಪ ಎಲ್ಲ ಅಲ್ಲೊಂದು ಮಿಷಿನ್ ಮನೆ ಅಂತ ಇರ್ತಿತ್ತು ತೋಟದ ಹತ್ರ. ಸೊ ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ನೋಡಿದ್ದೀವಿ. ಸುಮಾರು ಜನ ಬರ್ತಾರೆ. ಸುತ್ತಮುತ್ತಿನ ಊರವರು, ಮಂಡ್ಯ, ಮೈಸೂರು ಆ ಕಡೆಯಿಂದನೂ ಜನ ಬರ್ತಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಮೈ ಮೇಲೆ ದೇವ್ರು ಬರುತ್ತೋ ಇಲ್ಲೋ ಅಂತ ಕನ್ಫರ್ಮ್ ಇರಲ್ಲ. ಬಿಕಾಸ್ ತಂದೆಯವರಿಂದ ಮಗನಿಗೆ ಬಂದಿರೋದ್ರಾಗಿದ್ದ ನಂತರ ಸೊ ಬರುತ್ತೋ ಇಲ್ಲೋ ಅಂತ ಗೊತ್ತಿರಲ್ಲ. ಸೊ ವೆಯ್ಟ್ ಮಾಡಿ ನೋಡಬೇಕು. ಇದು ಬಂದು ಡೇ 2 ಆಫ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಸೊ ಎಲ್ಲ ರೆಡಿ ಆಗಿಬಿಟ್ಟು ಹೊಸ ಮನೆ ಹತ್ರ ಹೋದ್ವಿ. ಸಹನಾಶ್, ಏನಿದು? ವಾಂಗಿಬಾತ್, ಡಿಫ್ರೆಂಟ್ ಟೈಪ್ ಆಫ್ ವಾಂಗಿಬಾತು. ನಾವೆಲ್ಲ ಗೊಜ್ಜು ಮಾಡಿ ಅನ್ನ ಬೆಳೆಸ್ತೀವಿ, ಇವಳು ಬಾತಲ್ಲೇ ಮಾಡ್ತಾವಳೆ. ಅಲ್ಲ ಚಿಕ್ಕಮ್ಮ, ಅದು ಯಾಕೆ ಹೌದು ಇವತ್ತು ಒಳ್ಳೆ ಕೆಲಸ ಆಯ್ತು. ಕುಕ್ಕಿಂಗ್ ಏನೋ ಗುಡು 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 ಅಂತ ಐತಲ್ಲ, ಯಾರದು ಇದೆ ಅಷ್ಟೇ ಕಮ್ಮಿ ಇಟ್ಟಿದೆ ಗುಡ ಅಂತ. ಎಲ್ಲ ರೆಡಿ, ಡೇ 2. ಹಾಂ ರೆಡಿ ಆದರೂ ಎಲ್ಲ ಹೋಗ್ಬೇಕು. ಚಿಕ್ಕಮ್ಮ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾರೆ. ಬುದ್ಧಂಗೆ ಅದು ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ಜ್ಞಾನೋದಯ ಆದಂಗೆ ಚಿಕ್ಕಮ್ಮ ಮರದ ಕೆಳಗಡೆ ಕೂತವ್ರೆ. ಸುಮ ಚಿಕ್ಕಮ್ಮ, ಆಶಾ ಚಿಕ್ಕಮ್ಮ ಇಬ್ಬರು ಬಾಕಿ ಇದ್ದಾರೆ. ರೈಟ್. ಹಾಂ ಬರ್ತಾರಂತೆ. ಚಿಕ್ಕಪ್ಪನ ಬರಲ್ವಂತೆ, ಅದಕ್ಕೆ ಇರೇ. ಆಶಾ ಆಂಟಿ ಬರಬೇಡವಾ? ನೋಡಿ ಇವ್ರು ಹೆಂಗ್ ಆಡ್ತಾರ. ಡೇ 2 ವ್ಲಾಗ್ ಸ್ಟಾರ್ಟ್ ಮಾಡುವ. ಏನಾಯ್ತು ನಿಂಗೆ? ಮಂಡಿ ನೋವು ನಂಗೆ. ಯಾಕಾಯ್ತು ನಿಂಗೆ? ಗೊತ್ತಿಲ್ಲ ನಂಗೆ. ಇವೊಂದೊಳ್ಳೆ ಕೋಳಿ ಹುಚ್ಚಾಗೋಯ್ತೆ. ಈ ಜಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲರೂ ನಡ್ಕೊಂಡೇ ಹೋಗೋದು, ಯಾರು ಗಾಡಿಗಳಲ್ಲಿ ಕಾರಲ್ಲಿ ಎಲ್ಲ ಹೋಗಲ್ಲ. ಬಿಕಾಸ್ ವಾಕಬಲ್ ಡಿಸ್ಟೆನ್ಸೇ, ಮತ್ತು ಅಲ್ಲಿ ಹೋಗಿ ಪಾರ್ಕಿಂಗ್ ಕೂಡ ಸಿಗಲ್ಲ ನಮಗೆ, ಎಲ್ಲಿ ಗಾಡಿಗಳು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಒಂಥರ ಜಾತ್ರೆ ಥರ ವೈಬ್ ಇರುತ್ತೆ ಅಲ್ವಾ, ನಡ್ಕೊಂಡು. ಇವರೇ ಸೊನ್ನಳ್ಳಿಪುರದಿಂದ ಬೇಗ ಬಂದವ್ರೆ, ನಾವೇ ಲೇಟಾಗಿ ಬಂದಿದ್ದೀವಿ ಅಲ್ವಾ? ಯಾವಾಗ ಬಂದ್ರಿ? ಸಾಯಂಕಾಲ. ಹೌದೇನೋ? ಹಾಂ ಚೆನ್ನಾಗಿ ಕೊಡ್ಸೆ. ಜನ ನೋಡ್ದಾಕ್ತಾರಪ್ಪ. ಇಲ್ಲ ನಾನು ಹಿಂಗೆ ಹಿಡ್ಕೊಂಡೇ ಬರ್ತೀನಿ, ಕೊಡ್ಸು. ಇವತ್ತು ಶುರು ಆಗಿದೆ ಕಥೆ ಬೇರೆನೇ ಇರುತ್ತೆ. 6 ಜನ ಇರಲಿಲ್ಲ ಇವತ್ತು. ನೋಡಿ ಜನ ಎಲ್ಲಿ? ಅಲ್ಲಿ
ಎಲ್ಲರೂ ಆಟ ಆಡೋದಕ್ಕೆ ಹೋದ್ರು. ನಾನು ಸಹನ ಯಾವುದ್ರಲ್ಲೂ ಆಟ ಆಡಲ್ಲ. ಸ್ವಲ್ಪ ನಮಗೆ ಭಯ ಇದೆ, ಸೊ ಆ್ಯಂಗ್ಸೈಟಿ. ಅದನ್ನು ನೋಡಿದ್ರೇ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಸೊ ಇಲ್ಲೊಂದು ಪ್ಲೇಸ್ ಇತ್ತು, ಎಲ್ಲ ಚಿಕ್ಕಮ್ಮಂದ್ರೂ ಇಲ್ಲಿ ಕೂತ್ಕೊಂಡಿದ್ರು. ಸೊ ಅದಕ್ಕೆ ನಾವು ಗೋಬಿ ತರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹುಡ್ಕಾಡ್ತಾ ಇದ್ವಿ. ಕುಸುಮ ಅವರೆಲ್ಲರೂ ಆಟ ಆಡ್ತಾರೆ, ಸೊ ಅವರೆಲ್ಲ ಆಟ ಆಡ್ತಾಯಿದ್ರು. ಇದನ್ನೆಲ್ಲ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ಇವತ್ತು ಮಳೆ ಇರಲಿಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಚೆನ್ನಾಗಿತ್ತು. ಆಂಟಿಗಳಿಗೆ ಬೋಂಡಾ ಬಜ್ಜಿ ಆಮೇಲೆ ಏನದು ಇದು ಗೋಬಿ ಮಂಚೂರಿ ಎಲ್ಲ ಪಾರ್ಸಲ್ ತಗೊಂಡು ಹೋಗಿ ಬಂದಿದ್ದೀವಿ. ನೋಡಿ ರೋಹಿತ್ ವಾಯ್ಸ್ ಓವರ್ ಕೊಡೋ ಅಗತ್ಯನೇ ಇರಲಿಲ್ಲ, ಅಲ್ಲಿ ಮಾತಾಡಿದ್ದೀನಿ. ಬಟ್ ಏನು ಮಾಡೋದು, ಅಲ್ಲೆಲ್ಲ ಸಾಂಗ್ಸ್ ಹಾಕಿದ್ರಲ್ವಾ ಮ್ಯೂಸಿಕ್ಕು, ಸೊ ಮ್ಯೂಸಿಕ್ ಡ್ಯಾನ್ಸ್ಗೆ ಅಂತೆಲ್ಲ ಸಾಂಗ್ಸ್ ಹಾಕಿದ್ರು, ಕಾಪಿ ರೈಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಸೊ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಜನ ರಶ್ ಆಗೋಗ್ಬಿಟ್ರು, ಬಿಕಾಸ್ ಮಳೆ ಇರಲಿಲ್ಲ. ಡೇ 1 ಫುಲ್ ಮಳೆ ಇತ್ತು, ಡೇ 2 ಮಳೆ ಇರಲಿಲ್ಲ. ಪುಣ್ಯಕ್ಕೆ ಚೆನ್ನಾಗಿ ಆಟ ಆಡಿದ್ರು ಎಲ್ಲರೂ. ಬಟ್ ಚಂದು ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ. ಅವರು ಕೂಡ ಲಾಸ್ಟ್ ಟೈಮ್ ಎಲ್ಲರೂ ಬಂದಿದ್ದರು. ಸೊ ಈ ಸಲ ಅವರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ. ಸೊ ಎಲ್ಲ ಆಟಾಡ್ತಾಯಿದ್ರು. ರಿಷಿಕಾ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊಸ ಮನೆಗಳ ಹತ್ರ ಹೋದ್ವಿ. ಸೊ ಅಲ್ಲಿಗೆ ಹೋಗಿ ನೈಟ್ ಡಿನ್ನರ್ಗೆ ಅಂತ ಮುಗಿಸ್ಕೊಂಡು ವಾಂಗಿಬಾತು ನಾವು ತಿಂದಿರೋರಿಗೆ, ಇವ್ರಿಗೆ ಬಿರಿಯಾನಿ ನೋಡಿ, ಎಲ್ಲ ಬಿರಿಯಾನಿ ಅವರ ತಿನ್ನಂಗಿಲ್ಲ. ನಾಳಿದ್ದು ಸಂಡೇ, ನಾಳೆ ನಾನ್ ವೆಜ್ ತಿನ್ನಲ್ಲ. ಸ್ಯಾಟರ್ಡೆ ಬೇಡ ತಿನ್ನಿ. ಮೂವಿ ಟೈಮ್. ಸೊ ವಾಟ್ ಅವ್ರು ಯಾರಿಗೆ ಗೊತ್ತು. ಸೊ ಡಿನ್ನರೆಲ್ಲ ಮುಗಿಸಿ ನಾವು ಪ್ಲ್ಯಾನ್ ಮಾಡಿದ್ದು ನೈಟು ಮೂವಿ ನೋಡೋಣ ಅಂತ ಅನಿಲ್ ಬಾಬಾ ಪ್ಲ್ಯಾನ್ ಮಾಡಿದ್ರು. ಸೊ ಪ್ರೊಜೆಕ್ಟರ್ ತಂದಿದ್ರು. ಸೊ ಮನೆಗೆ ಹೋಗ್ಬಿಟ್ಟಿದ್ವಿ, ಮತ್ತೆ ಬಂದ್ವಿ ನಾವು, ಚಂದು ಅವರು ನಾವು ಎಲ್ಲ. ಸೊ ಚಂದು ಅವ್ರು ಈವ್ನಿಂಗ್ ಬಂದಿದ್ದರು. ಸೊ ಅವ್ರಿಗೆಲ್ಲ ವಾಪಸ್ ಬಂದು ಹಯಗ್ರೀವ ಮೂವಿನ ಪ್ರೊಜೆಕ್ಟ್ರಲ್ಲಿ ಹಾಕಿ ನೋಡಿದ್ವಿ. ಸೊ ನೈಟ್ ಒಂದು ಆಲ್ಮೋಸ್ಟ್ ಒಂದು 12:30ವರೆಗೂ ನೋಡಿದ್ವಿ. ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇತ್ತು. ಯಾಕೆ ಹಾಕಿದ್ದೀರಲ್ಲ ಈಗ ಪಾಪ್ಕಾರ್ನ್ ಉಪ್ಪು ಖಾರ ಹಾಕಿದ್ದೀರಾ? ಇದು ದೊಡ್ಡದಕ್ಕೆ ಹಾಕ್ಬೇಕಿತ್ತು ಕಣೆ, ದೊಡ್ಡದಕ್ಕೆ ಹಾಕ್ಬೇಕಿತ್ತು. ಎಷ್ಟೆಷ್ಟಂತ ಮಾಡ್ತೀಯಾ? ಏಯ್ ಗ್ಯಾಸ್ ಇಲ್ಲಿ ಆಫ್ ಮಾಡಿದ್ದೆ ನೋಡು. ಹಾ ಬ್ರಿಲಿಯಂಟು. ಇನ್ನೊಂದ್ರಲ್ಲಿ ಟೀ ಇಡೋಣ? ಕೇಳ್ಕೊಂಡ್ಬಿಡ್ತೀನಿ. ಟೀ ಬೇಕಾ? ಟೀ ಕಾಫಿ? ನೋಡಿದ್ರ ಫುಲ್ ಮಳೆ ಗೈಸ್ ಆಚೆ. ಎವ್ರಿಥಿಂಗ್ ಇಸ್ ರೆಡಿ. ಕಾಫಿ ಮಾಡಕ್ಕೆ ಇಟ್ಟಿದ್ದೀವಿ. ಹಾಲು, ಇದು ಪಾಪ್ಕಾರ್ನ್ ಬಿಡಮ್ಮ ಜೋಡಿಸಿದ್ದೀನಿ ಎಲ್ಲ. ಈಗ ರೆಸ್ಟಿಂಗಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಗೈಸ್. ಅಮ್ಮಿ ಇನ್ನೊಂಚೂರು ತಿಕ್ಕುವ.
ಹೋಗಿ ಉತ್ತಾರ ಆಡ್ತಾಳೆ ಮಿಕ್ಸಿ ಕುಕ್ಕರ್ ಪ್ಲಾಸ್ಟಿಂಗ್ ಗೈಸ್ ಅವಾಗಲೇ ಬಿಜಿಲ್ ಇತ್ತು ನಮ್ಗೇನು ಭಯ ಅನ್ಸಿಲ್ಲ ದೂರ ಹೋಗಿ ಹಿಡಿಯೇ ಬಿಸಿ ಪಾಪ್ಕಾರ್ನ್ ಪ್ಲೇಟ್ 2 ಇಸ್ ರೆಡಿ ಪ್ಲೇಟ್ 3 ಯಾಕೋ ಜಾಸ್ತಿ ಆಗೈತೆ ಕುಡಿತಾರ ಅವ್ರು ಚಿಕ್ಕ ಚಿಕ್ಕದಕ್ಕೆ ಸಾಲುತ್ತೇನೆ ರೆಡಿ ಬಾಯ್ ಬಾಯ್ ಹೆಂಗಿತ್ತು ಮೂವಿ ಬಂತ ಕಾರು ನೆಕ್ಸ್ಟ್ ಡೇ ಲಾಗ್ ಸೊ ಇದು ಸಂಡೇ ಆಗಿರುತ್ತೆ ಎಲ್ಲರೂ ನಮ್ಮ ಟ್ಯಾಂಕ್ ಒಳಗಡೆ ಸೊ ಇದನ್ನು ನಮ್ಮ ಟ್ಯಾಂಕ್ ಅಂತ ಹೇಳ್ತೀವಿ ನಾವು ಸೊ ಆ ಟ್ಯಾಂಕ್ ಒಳಗಡೆ ಈಜಾಡ್ತಾ ಇದ್ದಾರೆ ನೋಡಿ ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಮಾಡಿದೆ ವಾಟರ್ ಅಂತೂ ಸಿಕ್ಕಾಪಟ್ಟೆ ಪ್ಯೂರ್ ಆಗಿತ್ತು ಚೆನ್ನಾಗಿತ್ತು ಕ್ಲೀನ್ ಆಗಿತ್ತು ಏನ್ ಬೈತಾ ಇದೆಯಮ್ಮ ಯಾವ ಮುಳುಗ್ ಸಾಕಿದ್ರು ನಮ್ಮ ಮುಳುಗ್ ಸಾಕಿದ್ರು ನನ್ನ ಇಟ್ಕೊಂಬಿಡಿ ಏನದು ನೀನ್ ನೋಡಲೆ ಇಲ್ಲೇ ಏ ಬೇಡ ನಾನು ಕಾಲಿಕ್ಕೆ ನನ್ನ ಓದಿ